ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಕೇರ್ ಕನ್ನಡ ಚಾನೆಲ್ಗೆ. ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ದೊಡ್ಡ ಆಸ್ಪತ್ರೆ ಖರ್ಚು ಭಯವಿದೆಯಾ? ಹೆಲ್ತ್ ಇನ್ಶೂರೆನ್ಸ್ ಇಲ್ಲವಾ? ಅಂದರೆ ಈ ವಿಡಿಯೋ ನಿಮಗಾಗಿ ತುಂಬಾ ಮುಖ್ಯ. ಇಂದು ನಾವು ಆಯುಷ್ಮಾನ್ ಕಾರ್ಡ್ ಅಂದ್ರೇನು, ಯಾರು ಅರ್ಹರು, ಹೇಗೆ ಅಪ್ಲೈ ಮಾಡಬೇಕು ಎಲ್ಲವನ್ನೂ ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಆಯುಷ್ಮಾನ್ ಕಾರ್ಡ್ ಅಂದ್ರೇನು? ಆಯುಷ್ಮಾನ್ ಕಾರ್ಡ್ ಅಂದರೆ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆ. ಈ ಕಾರ್ಡಿದ್ದರೆ ವರ್ಷಕ್ಕೆ 5 ಲಕ್ಷ ರೂ.ವರೆಗೆ ಉಚಿತ ಚಿಕಿತ್ಸೆ, ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವುದೇ ಹಣ ಕೊಡದೆ ಚಿಕಿತ್ಸೆ ಪಡೆಯಬಹುದು. ಇದು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ತುಂಬಾ ಉಪಯುಕ್ತ. ಯಾರು ಆಯುಷ್ಮಾನ್ ಕಾರ್ಡ್ಗೆ ಅರ್ಹರು? ಈಗ ಮುಖ್ಯ ಪ್ರಶ್ನೆ, ಯಾರು ಈ ಕಾರ್ಡ್ ಪಡೆಯಬಹುದು? ರೇಷನ್ ಕಾರ್ಡ್ ಇರುವವರು, ಬಿಪಿಎಲ್ ಕುಟುಂಬಗಳು, ಎಸ್ಸಿಸಿಸಿ ಲಿಸ್ಟ್ನಲ್ಲಿ ಇರುವವರು, ಕಾರ್ಮಿಕ ವರ್ಗ, ಡ್ರೈವರ್, ಕೂಲಿ ಕಾರ್ಮಿಕರು, ಆರೋಗ್ಯ ವಿಮೆ ಇಲ್ಲದ ಕುಟುಂಬಗಳು. ನಿಮ್ಮ ಕುಟುಂಬ ಅರ್ಹವೇ ಅಥವಾ ಇಲ್ಲವೇ ಅದನ್ನು ಆನ್ಲೈನ್ನಲ್ಲಿ ಚೆಕ್ ಮಾಡಬಹುದು. ಬೇಕಾದ ದಾಖಲೆಗಳು. ಆಯುಷ್ಮಾನ್ ಕಾರ್ಡ್ಗೆ ಬೇಕಾದ ದಾಖಲೆಗಳು: ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮೊಬೈಲ್ ನಂಬರ್, ಪಾಸ್ಪೋರ್ಟ್ ಸೈಜ್ ಫೋಟೋ. ಎಲ್ಲಾ ದಾಖಲೆಗಳು ಸರಿಯಾಗಿದ್ದರೆ ಕಾರ್ಡ್ ಪಡೆಯುವುದು ತುಂಬಾ ಸುಲಭ. ಆಯುಷ್ಮಾನ್ ಕಾರ್ಡ್ ಅಪ್ಲೈ ಹೇಗೆ? ಆಫ್ಲೈನ್ ಅಪ್ಲೈ ಸುಲಭ ವಿಧಾನ. ನೀವು ಹೋಗಬಹುದಾದ ಸ್ಥಳಗಳು: ಸಿಎಸ್ಸಿ ಸೆಂಟರ್, ಸರ್ಕಾರಿ ಆಸ್ಪತ್ರೆ, ಆಯುಷ್ಮಾನ್ ಮಿತ್ರ ಡೆಸ್ಕ್. ಅಲ್ಲಿ ನಿಮ್ಮ ದಾಖಲೆ ಕೊಡಬೇಕು, ಫೋಟೋ ತೆಗೆದು ಅಲ್ಲಿಯೇ ಕಾರ್ಡ್ ಮಾಡಿಕೊಡುತ್ತಾರೆ. ಆನ್ಲೈನ್ ಅಪ್ಲೈ ಅಧಿಕೃತ ವೆಬ್ಸೈಟ್ ಮೂಲಕ ನಿಮ್ಮ ಅರ್ಹತೆ ಚೆಕ್ ಮಾಡಿ ಅಪ್ಲೈ ಮಾಡಬಹುದು. ಆದರೆ ಆಫ್ಲೈನ್ ವಿಧಾನವೇ ಹೆಚ್ಚು ಸುರಕ್ಷಿತ. ಯಾವ ಆಸ್ಪತ್ರೆಗಳಲ್ಲಿ ಉಪಯೋಗ ಮಾಡಬಹುದು? ಆಯುಷ್ಮಾನ್ ಕಾರ್ಡ್ ಬಳಸಿ ಸರ್ಕಾರಿ ಆಸ್ಪತ್ರೆಗಳು, ನೋಂದಾಯಿತ ಖಾಸಗಿ ಆಸ್ಪತ್ರೆಗಳು. ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈ ಸೌಲಭ್ಯ ಲಭ್ಯವಿದೆ. ಆಸ್ಪತ್ರೆಗೆ ಹೋಗುವಾಗ ಆಯುಷ್ಮಾನ್ ಕಾರ್ಡ್ ತೋರಿಸಿದರೆ ಸಾಕು. ಸಾಮಾನ್ಯ ತಪ್ಪುಗಳು. ಈ ತಪ್ಪು ಮಾಡಿದ್ರೆ ಕಾರ್ಡ್ ರಿಜೆಕ್ಟ್ ಆಗಬಹುದು. ತಪ್ಪು ಮೊಬೈಲ್ ನಂಬರ್, ದಾಖಲೆ ಮಿಸ್ಮ್ಯಾಚ್, ಈಗಾಗಲೇ ಇನ್ಶೂರೆನ್ಸ್ ಇರುವುದು, ತಪ್ಪು ಕುಟುಂಬ ವಿವರ. ಆದ್ದರಿಂದ ಸರಿಯಾದ ಮಾಹಿತಿ ಕೊಡಿ. ಈ ಕಾರ್ಡ್ ಯಾಕೆ ಮುಖ್ಯ? ಆಯುಷ್ಮಾನ್ ಕಾರ್ಡ್ ಇದ್ದರೆ ದೊಡ್ಡ ಶಸ್ತ್ರಚಿಕಿತ್ಸೆಗೂ ಹಣದ ತಲೆನೋವಿಲ್ಲ. ಕುಟುಂಬ ಸುರಕ್ಷಿತ, ಆರೋಗ್ಯ ಖರ್ಚು ಕಡಿಮೆ. ಇದು ಬಡವರಿಗಾಗಿ ಸರ್ಕಾರ ಕೊಟ್ಟ ದೊಡ್ಡ ಸಹಾಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೇರ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಪ್ರಶ್ನೆ ಇದ್ದರೆ ಕಮೆಂಟ್ನಲ್ಲಿ ಕೇಳಿ, ನಾವು ಉತ್ತರ ಕೊಡ್ತೀವಿ.